ಮತ್ತೆ ಹೌಸ್ ಲೈಫ್ ಹೇಗೆ ನಡೀತಿದೆ, ಏನು ಕತೆ? ಇಟ್ಸ್ ಬೀನ್ ಎಷ್ಟು ವರ್ಷ ಆಯ್ತು ಆ್ಯಕ್ಚುಲಿ? ಆ್ಯಕ್ಚುಲಿ ಅಲ್ವಾ? ಬಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಸಿನಿಮಾಗಳು ನಡೀತಾ ಇದೆ, ಬ್ರೇಕ್ಸ್ ತಗೊಳ್ತಾ ಇದ್ದೀನಿ. ಐ ಆಮ್ ಇನ್ ಹೈ ಎನರ್ಜಿ ಫಾರ್ ಮೋರ್ ವರ್ಕ್. ನೋ, ಐ ಮೀನ್ ದಿಸ್ ಪಾಡ್ಕಾಸ್ಟ್ ಅಟ್ ದ ಬಿಗಿನಿಂಗ್ ಓನ್ಲಿ ನಂಗೆ ಗೊತ್ತಾಗ್ತಿದೆ ಇದು ಹೇಗೆ ಅಂದರೆ, ಇಟ್ಸ್ ನಾಟ್ ಗೋನ್ ಬಿ ಒಂಥರ ವೆರಿ ನಾನು ಸೀರಿಯಸ್ ಆಗಿ ಏನೋ ಒಂಥರ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮೆಟಲ್ಲಿ ಇರೋಲ್ಲ ಅಂತ. ಬಿಕಾಸ್ ಆ್ಯಸ್ ಇಟ್ ಈಸ್ ಆಫ್ ಕ್ಯಾಮ್ರಾ ಐ ನೋ ಹರ್ ವೆರಿ ವೆಲ್. ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಸಿಕ್ಕಿದಾಗೆಲ್ಲ ತುಂಬ ಮಾತಾಡ್ತೀವಿ, ಆರಾಮಾಗಿ ಖುಷಿಯಾಗಿರ್ತೀವಿ. ಆ್ಯಂಡ್ ಒಂಥರ ಕೈಂಡ್ ಆಫ್ ವೈಬ್ನ ಶೀಸ್ ಇನ್ಫೆಕ್ಷಿಯಸ್, ದಟ್ ಮಚ್ ಐ ಸೆ. ಒಂಥರ ಆರಾಮಾಗಿ ಕೂತ್ಕೊಂಡು, ಈಗಲೂ ಶೋ ಶುರು ಆಗೋದಕ್ಕಿಂತ ಮುಂಚೆ ಕ್ಯಾಮ್ರಾ ಆನ್ ಮಾಡಬೇಕಲ್ಲ ಅಂತ ಮಾಡಿದ್ವಿ ಹೊರತು, ಬಿಟ್ಟಿದ್ರೆ ಆ ಕಾನ್ವರ್ಸೇಷನ್ ಒಂದು 2 ಅವರ್ ಹೋಗಿರೋದು ಅನ್ಸುತ್ತೆ. ಇಂಟರ್ವ್ಯೂ ನಾನು ಕೂತಿರೋ ರೀತಿಲೇ ಗೊತ್ತಾಗುತ್ತೆ ಎಷ್ಟು ಕಂಫರ್ಟಬಲ್ ಆಗಿದ್ದೀನಿ ಅಂತ. ನಾನು ನೀಟಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ನಾನು ಇಂಟರ್ವ್ಯೂಲಿ ಇದ್ದೀನಿ ಅಂತಲ್ಲದೆ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಏಮಿ. ಸೊ ಅಟ್ ವಾಟ್ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದೀರಾ ಈಗ? I'm at a stage where I don't give a damn to anything anymore. Okay. Oh, ಸಾಕು, ತಲೆ ಕೆಡ್ಸ್ಕೊಂಡಿರೋದು ಸಾಕು, ಬೇಜಾರಾಗಿರೋದು ಸಾಕು. ಬೇಜಾರಾಗಿದ್ರೆ ಅಲ್ಲೇ ಕೂತಿರ್ತೀವಿ. ಇವಾಗ ತುಂಬ ಕಾಂಪಿಟೇಟಿವ್ ವರ್ಲ್ಡ್, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಿರೋದ್ರಿಂದ ಕೋವಿಡ್ ಆದಮೇಲೆ ಎವ್ರಿಥಿಂಗ್ ಹಸ್ ಬಿಕಮ್ ಎಲ್ಲ ಕಾಂಪಿಟೇಟಿವ್ ಆಗಿಬಿಟ್ಟಿದೆ. ಸೊ ಬೇಜಾರು ಮಾಡಿಕೊಂಡು ಡಿಪ್ರೆಷನಲ್ಲಿ ಕೂರೋ ಟೈಮ್ ಇಲ್ಲ ಅನ್ನೋದನ್ನು ರಿಯಲೈಸ್ ಆಗಿ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು, ಎಲ್ಲಿ ರೀಚ್ ಆಗಬೇಕು. ನಮ್ಮ ಕನ್ನಡದ ಹುಡುಗಿರು ಆಲ್ರೆಡಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಾ ಇದ್ದಾರೆ. ಸೊ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ದು ಐಮ್ ಇನ್ ಅ ವೆರಿ ಹೈ ಸ್ಪಿರಿಟ್. ಐವ್ ಬಿಕಮ್ ವೆರಿ ಪಾಸಿಟಿವ್. ಐ ವಾಸ್ ನಾಟ್ ಲೈಕ್ ದಿಸ್. ಮುಂಚೆ ಹಿಂಗಿರಲಿಲ್ಲ, ಈಗ ತುಂಬ ಪಾಸಿಟಿವ್ ಆಗಿದ್ದೀನಿ. ಏನೋ ಫ್ರಮ್ ಪಾಸ್ಟ್ 2 months ಒಂಥರ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಾ ಇಲ್ಲ. ನಾನು ಐ ನೋ ಅಬೌಟ್ ಮೀ, ಲೆಟ್ ಮಿ ಡೂ ಮೈ ವರ್ಕ್ ಅನ್ನೋ ಫೇಸಲ್ಲಿ ಇದ್ದೀನಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.